ಡಿಸೆಂಬರ್ 27ರಂದು 2023ರಂದು ಟಿ.ಎನ್. ನಾರಾಯಣಗೌಡರ ನಾಯಕತ್ವದಲ್ಲಿ ಬೆಂಗಳೂರಿನಲ್ಲಿ ಏನು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಕಡ್ಡಾಯ ಕನ್ನಡ ನಾಮಫಲಕ ಹಾಕ್ಲೇಬೇಕಂತೇಳಿ ಆ ಹೋರಾಟ ಕ್ರಾಂತಿ ರೂಪಕ್ಕೆ ಹೋಯ್ತು. ನಾರಾಯಣಗೌಡರು ಸೇರಿದಂತೆ ಕರವೇ ಕಾರ್ಯಕರ್ತರನ್ನ ಬಂಧಿಸಿ 14 ದಿನಗಳ ಕಾಲ ಜೈಲಿನಲ್ಲಿಟ್ಟರು. ಮತ್ತೆ ಸರ್ಕಾರ ಸುಗ್ರೀವಾಜ್ಞೆ ಮುಖಾಂತರ 60% ಕನ್ನಡ ನಾಮಫಲಕದಲ್ಲಿ ಕನ್ನಡ ಭಾಷೆಯನ್ನು ಬಳಸಬೇಕಂತೇಳಿ ಸುಗ್ರೀವಾಜ್ಞೆಯನ್ನು ಕೂಡ ಮಾಡಿದ್ರು. ಮೊನ್ನೆ ವಿಧಾನಸಭೆಯಲ್ಲಿ ಕೂಡ ಅಂಗೀಕಾರ ಆಯಿತು. ಸರ್ಕಾರ ಫೆಬ್ರವರಿ 28ರ ಒಳಗಡೆ ನಾವು ಮಾಡ್ತೀವಿ, ಎಲ್ರೂ ಅದನ್ನ ಕಾನೂನನ್ನ ಒಪ್ಕೊಳ್ಬೇಕು, ಜಾರಿಯಾಗಿದೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ನಾವು ಸಹ 28ರ ತನಕ ಇವತ್ತು ಜಾಗೃತಿಯನ್ನು ಮೂಡಿಸ್ತಾ ಇದೀವಿ. 28ರ ಒಳಗಡೆ ಕಡ್ಡಾಯವಾಗಿ ಕನ್ನಡ ನಾಮಫಲಕ 60% ಹಾಕದೇ ಇದ್ರೆ 28ರ ನಂತರ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಕರವೇ ಕಾರ್ಯಕರ್ತರು ಬೀದಿಗಿಳಿದು ಮಸಿಯನ್ನ ಬಿಡೋದ್ರ ಮುಖಾಂತರ ಈ ಹೋರಾಟ ಕ್ರಾಂತಿ ರೂಪಕ್ಕೆ ಹೋಗುತ್ತೆ. ಮತ್ತೆ ನಾರಾಯಣಗೌಡರು ಸೇರಿದಂತೆ ಕರವೇ ಕಾರ್ಯಕರ್ತರ ಮೇಲೆ ದಾಖಲು ಮಾಡಿರ್ತಕ್ಕಂಥ ಪ್ರಕರಣಗಳನ್ನ ರಾಜ್ಯ ಸರ್ಕಾರ ಈ ಕೂಡಲೇ ಹಿಂಪಡೆದಿದ್ರೆ ಮುಂದಿನ ಲೋಕಸಭಾ ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ಕರವೇ ಕಾರ್ಯಕರ್ತರು ತಕ್ಕ ಉತ್ತರ ಕೊಡ್ಲಿಕ್ಕೆ ಈಗಾಗಲೇ ನಾರಾಯಣಗೌಡರು ಆದೇಶ ಕೊಟ್ಟಿದ್ದಾರೆ. ಅಷ್ಟರ ಒಳಗಡೆ ಆ ಪ್ರಕರಣ ವಾಪಸ್ ಪಡೆಯಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಬಯಸಿದೆ. ಇವತ್ತು ನಾವು ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ಮತ್ತೆ ಅಂಗಡಿಗೆ ಮುಂಗಟ್ಟಿನ ಮೇಲೆ ವಾಣಿಜ್ಯ ಕೈಗಾರಿಕೆಗೆ ಇರ್ಬೋದು, ಅದರಲ್ಲಿ 60% ಕನ್ನಡ ಭಾಷೆಯನ್ನು ಬಳಸಬೇಕಂತೇಳಿ ಇವತ್ತು ಜಾಗೃತಿಯನ್ನು ಮೂಡಿಸೋದ್ರ ಮುಖ್ಯನ ತಹಶೀಲ್ದಾರ್ಗೂ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟು 28ರ ಒಳಗೆ ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡಲಿಲ್ಲ ಅಂದ್ರೆ ಕರವೇ ಹೋರಾಟ ಕ್ರಾಂತಿ ರೂಪಕ್ಕೆ ಹೋಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತೀನಿ.